ಹಾಯ್, ವೆಲ್ಕಮ್ ಟು ನನ್ನ ವ್ಲಾಗ್. ಆ್ಯಸ್ ಯು ಸೀನ್, ನಾವು ವೀಕೆಂಡ್ ಅಂತ ವೆಗಾ ಸಿಟಿ ಮಾಲ್ಗೆ ಹೋಗೋಣ ಅಂತ ಹೇಳಿ ನಾನು ನನ್ನ ಕಸಿನ್ಸ್ ಎಲ್ಲ ವೆಗಾ ಸಿಟಿ ಮಾಲಿಗೆ ಹೋದ್ವಿ. ಆ್ಯಸ್ ಸೂನ್ ಆ್ಯಸ್ ನಾವು ಎಂಟರ್ ಆಗಿದ ತಕ್ಷಣ ರಾಯನ್ ಕಾರ್ ನೋಡಿ ತುಂಬಾ ಎಕ್ಸೈಟ್ ಆಗಿದ್ದ. ಸರಿ, ಓಕೆ ಫೈನ್, ನಮ್ಮದೇನ ಕಾರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅವನಿಗೆ ಕಾರ್ ರೈಡ್ನ ಮಾಡಿಸಿದ್ವಿ. ದಟ್ ಕಾಸ್ಟೆಡ್ ಅಸ್ 100 rupees 2 ರೌಂಡ್ಸಿಗೆ. ಆ್ಯಂಡ್ ದೆನ್ ಅವ್ನು ತುಂಬ ಎಂಜಾಯ್ ಮಾಡ್ತಾಯಿದ್ದ. ಅವ್ನಿಗೆ ಯಾವಾಗಲೂ ಕಾರ್ನ ನೋಡಿದರೆ ಸಾಕು, ಎಕ್ಸೈಟ್ ಆಗಿಬಿಡ್ತಾನೆ. ಕಾರಲ್ಲಿ ಹೋಗಬೇಕು, ಸ್ಟೇರಿಂಗ್ ಹಿಡ್ಕೋಬೇಕು, ಸ್ಟೇರಿಂಗ್ ತಿರುಗಿಸ್ಬೇಕು. ನಾವೆಲ್ಲಾದರೂ ಟ್ರಾವೆಲ್ ಮಾಡ್ತಿರ್ಬೇಕೇನೋ ಅಷ್ಟೇ. ಅವ್ನು ಯಾವಾಗಲೂ ಅವ್ರ ಅಪ್ಪ ಸೀಟಲ್ಲಿ ಅಥವಾ ಅವ್ರ ಚಿಕ್ಕಪ್ಪ ಓಡಿಸ್ತಾ ಇದ್ದರೆ ಚಿಕ್ಕಪ್ಪ ಸೀಟಲ್ಲಿ ಕೂತ್ಕೊಂಡು ಅವ್ರ ಜೊತೆ ಸ್ಟೇರಿಂಗ್ ತಿರುಗಿಸಿ ಬೀಸಾಕ್ಬಿಡ್ತಾನೆ ಅಂತಲೇ ಹೇಳ್ಬೋದು. ಮತ್ತು ನಾವು ಪ್ಲೇ ಝೋನ್ಗೆ ಹೋಗಿದ್ವಿ. ಅಲ್ಲೂ ಕಾರ್ ಗೇಮ್ನೇ ಆಡಬೇಕು ಅಂತಂದ. ನಾವು ಆ್ಯಕ್ಚುಲಿ ಅಲ್ಲಿ ಒಂದು ಕಾರ್ಡ್ನ ಪರ್ಚೇಸ್ ಮಾಡಿದ್ವಿ. ಓಕೆ, ಅಲ್ಲಿ ಆಪ್ಷನ್ಸ್ ಇತ್ತು 8 ಗೇಮ್ಸ್, 18 ಗೇಮ್ಸ್, ಆ ಥರ. ನಾವು 18 ಗೇಮ್ಸ್ಗೆ 1600 ಪೇ ಮಾಡಿ ಕಾರ್ಡ್ನ ಪರ್ಚೇಸ್ ಮಾಡಿದ್ವಿ. ನನ್ನ ಕಸಿನ್ಸ್ ಕೂಡ ಕೆಲವು ಗೇಮ್ಸ್ ಆಡಿದ್ರು, ಮ್ಯಾಕ್ಸಿಮಮ್ ಅವರೇ ಆಡಿದ್ರು. ರಾಯನ್ಗೆ ಇದ್ದಿದ್ದು ಕಡಿಮೆ ಆಪ್ಷನ್ಸು, ಸೊ ಅವನು ಇದ್ದಿದ್ದು ಆಪ್ಷನ್ಸ್ನಲ್ಲೇ ಎಂಜಾಯ್ ಮಾಡ್ತಾನೆ ಅಂತ ಹೇಳಿ ಇದೊಂದು ಗೇಮು, ಆ ಕಾರ್ಡ್ನ ಒಂದು ಟ್ವೈಸ್ ಏನೋ ಆಡ್ದ. ಫುಲ್ ಚೆನ್ನಾಗಿತ್ತು. ಇದು ಆಡುವಾಗ ಫಸ್ಟ್ ಭಯ ಬಿದ್ದ, ಆ್ಯಂಡ್ ದೆನ್ ಅವನು ಅಡ್ಜಸ್ಟ್ ಆದ. ಈ ಗೇಮ್ ಅಂತೂ ನಾನು ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಆ ವಾಟರಲ್ಲಿ ಫೈರ್ನ ಹಾರಿಸ್ಬೇಕು, ಆ ಥರ ಒಂದು ಗೇಮು. ಅವನ ಜೊತೆ ಜಾಯ್ನ್ ಆಗಿ ಆಡೋದೇ ತುಂಬ ಖುಷಿ. ನೆಕ್ಸ್ಟ್ ಅಲ್ಲೇ ಇದ್ದಿದ್ದು ಒಂದು ಸ್ಟೋರಿಗೆ ಹೋದ್ವಿ, ಟಾಯ್ ಸ್ಟೋರ್ಗೆ. ಅಲ್ಲೂ ನೋಡಿ, ಕಾರ್ ನೋಡಿದ ತಕ್ಷಣ ಕಾರ್ ಹತ್ತಿ ಕೂತ್ಕೊಂಡು ಸ್ಟೇರಿಂಗ್ ತಿರುಗಿಸಿ ಹಾಕ್ತಿದ್ದಾನೆ. ಸರಿ, ನೋಡೋಣ, ಚೆರಿನ ಕೂಳಿಸಿ ಒಂದು ಎಕ್ಸ್ಪೀರಿಯೆನ್ಸ್ ಕೊಡ್ಸೋಣ ಅಂತ ಕೇಳಿದರೆ ಫಸ್ಟ್ ಕೊಡಲಿಲ್ಲ ಅವನು. ಮತ್ತು ನಾನು ತೆಗೆದು ಕೊಟ್ಟೆ ನೋಡೋಣ ಅಂತ. ಓಕೆ, ಅವನು ಎಂಜಾಯ್ ಮಾಡಲಿ ಅಂತ ಹೇಳಿ ಬಂದ್ವಿ. ನಾವು ಫುಡ್ಡೆಲ್ಲ ತಿಂದು ಕೆಳಗೆ ಹೋಗೋ ಅಷ್ಟರಲ್ಲಿ ಬಸ್ಸು ನಿಂತಿತ್ತು. ಸರಿ, ಇದು ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಎಲ್ರಿಗೂ ಅಂತ ಹೇಳಿ ನಾವು ಎಲ್ಲ ಹತ್ತಿ ಕೂತ್ಕೊಂಡ್ವಿ ಅವನ ಜೊತೆ ಎಂಜಾಯ್ ಮಾಡೋದಕ್ಕೆ. ಇದನ್ನು ಪರ್ ಪರ್ಸನ್ 100 rupees ಕಾಸ್ಟ್ ಆಯಿತು ನಮಗೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಹೋಗ್ತಿರೋದು. ನನಗೂ ಖುಷಿ ಆಯಿತು. ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ತುಂಬ ಖುಷಿ ಆಯಿತು. ಆ್ಯಂಡ್ ಆನ್ ಡೇ ಎಂಡ್ ಆಗಿದ್ದು ಒಂದು ಕಾರ್ ರೈಡ್ ಜೊತೆನೆ. ಅಲ್ಲೂ ಸ್ಟೇರಿಂಗ್ ಕಿತ್ತಾಕಿ ಅವ್ರ ಮುಖನೇ ನೋಡ್ಕೊಂಡಿದ್ದಾನೆ. ನೋಡಿ ಹೇಗೆ ನೋಡ್ತಾ ಇದ್ದಾನಂತ. ದಿಸ್ ವಾಸ್ ಅ ಡೇ ಎಂಜಾಯ್ಡ್.